ಸಣ್ಣ ಆಗಬೇಕು ಅಂತ ಪಾಪ ಏನೋ ಒಂದು ಡಯಟ್ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಬೆಳಗ್ಗೆಯಿಂದ ಕಂಟ್ರೋಲ್ ಮಾಡಿರ್ತೀರಾ. ಬಟ್ ಆ ಸಂಜೆ 5:30, 6 ಗಂಟೆಗೆ ಅದೇನು ಹೊಟ್ಟೆ ಹಸಿಯತ್ತಲ್ಲ, ಅಲ್ಲಿ ಹೋಗಿ ಗೋಬಿ, ಚಾಟ್ಸು ಅದು ಇದು ಏನು ಬೇಕಾ ಸಿಗುತ್ತೆ ಅದು ತಿಂದ್ಬಿಡೋಣ ಅನ್ಸುತ್ತಲ್ಲ. ಅದೇನಕ್ಕೆ ಅನಿಸುತ್ತೆ ಗೊತ್ತಾ? ನೀವೇ ನೋಡಿ ಲೆಕ್ಕ ಹಾಕಿ. ನೀವು ಬೆಳಗ್ಗೆ ಫಸ್ಟು ತಿನ್ನೋದು ತಿಂಡಿ ಒಂದು 8:30, 9 ಗಂಟೆಗೆ. ಆಮೇಲೆ ಎರಡನೇ ಮೀಲ್ ತಿನ್ನೋದು ಒಂದು 12:30, 1 ಗಂಟೆ, 1:30ಗೆ. ನೆಕ್ಸ್ಟ್ ಡಿನ್ನರ್ ನೀವು ಊಟ ಮಾಡೋದು ರಾತ್ರಿ 9:30, 10 ಗಂಟೆ ಮೇಲೆ. ಅಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ. ಅದ್ರ ಮಧ್ಯದಲ್ಲಿ ನೀವು ಏನೂ ತಿನ್ನಲಿಲ್ಲ ಅಂದರೆ ಏನಾಗುತ್ತೆ? ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿದಾಗ ಕ್ರೇವಿಂಗ್ ಬಂದರೆ ಮನುಷ್ಯ ಯಾವತ್ತೂ ನಾನು ಹೆಲ್ದಿ ತಿಂತೀನಿ ಅಂತ ಅಂದ್ಕೊಳಲ್ಲ. ಫಸ್ಟು ಹೋಗಿ ಚಾಟ್ಸ್ ತಿಂತಾರೆ, ಇಲ್ಲ ಇನ್ನೊಂದು ಗೋಬಿ ತಿಂತಾರೆ, ಇಲ್ಲ ನೂಡಲ್ಸ್ ತಿಂತಾರೆ. ಅದಕ್ಕೆ ನೀವೇನು ಮಾಡಿ, ಆ ಒಂದು 4:30, 5 ಗಂಟೆ ಟೈಮಲ್ಲಿ ಒಂದು ಡಬ್ಬಿ ಕಟ್ಕೊಂಡು ಹೋಗಿರಿ. ಒಂದು ಬೌಲಲ್ಲಿ ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ಅಥವಾ ಕರ್ಡು ಈ ಥರ ತಿಂದರೆ ನಿಮಗೆ ಮೇಂಟೈನ್ ಆಗುತ್ತೆ. ಮತ್ತು 8:30, 9 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ಹಸಿಯುತ್ತೆ, ಚೆನ್ನಾಗಿ ಊಟ ಮಾಡಿ ಮಲ್ಕೋಬೋದು. ಇಲ್ಲ ಅಂದರೆ ಫುಲ್ಲು ಇದೇ ಥರನೇ ಚಾಟ್ಸ್ ತಿಂದ್ಕೊಂಡು, ಚಿಪ್ಸ್ ತಿಂದ್ಕೊಂಡೇ ನೀವು ದಪ್ಪ ಆಗ್ತಾ ಇರ್ತೀರ.